ಜ್ಞಾನೋಕ್ತಿಗಳ ಪುಸ್ತಕ. ಅವು ನಿನ್ನ ದಿನಗಳನ್ನ ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವುದು. ಹಾಲೆಲೂಯ. ಯಾರು ದೇವರ ಮಾತನ್ನು ಕೇಳುತ್ತಾರೋ ದೇವರನ್ನು ಕೊಡುವಂತ ಮೊದಲನೇ ಆಶೀರ್ವಾದ, ನಿನ್ನ ಆಯುಷ್ಯ ಕೊಡ್ತಾನೆ, ನಿನ್ನ ವೃದ್ಧಿಗೊಳಿಸುತ್ತಾನೆ, ನಿನಗೆ ಸುಕ್ಷೇಮವನ್ನು ಕೊಡ್ತಾನೆ. ಇವತ್ತು ಸುಖ ಬಂದ್ರೆ ಕ್ಷೇಮ ಇರೋದಲ್ಲ, ಕ್ಷೇಮ ಇದ್ರೆ ಸುಖ ಇರೋದಲ್ಲ. ಆದರೆ ದೇವರು ಎರಡನ್ನೂ ಕೂಡ ಬೋನಸ್ ಆಗಿ ನಮಗೆ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಆತನ ಮಾತಿಗೆ ನಾವು ವಿಧೇಯರಾಗಿ ಜೀವಿಸಬೇಕಂತ ನಾವು ನೋಡುತ್ತೇವೆ. 5ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ, ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು, ಹೀಗಾದರೆ ನೀನು ಸುಬುದ್ಧಿಯನ್ನು ಕೈಗೊಳ್ಳುವಿ. ಹಾಲೆಲೂಯ. ಆಮೇಲೆ ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವುದು. ನೋಡಿ, ಯಾರು ಕರ್ತನ ಮಾತನ್ನು ಶ್ರದ್ಧೆಯಿಂದ ಕೇಳ್ತಾರೋ ದೇವರು ಅವರಿಗೆ ಕೊಡ್ತಾರಂತ ಸುಬುದ್ಧಿಯನ್ನು ಕೈಗೊಳ್ಳುತ್ತೇವೆ. ಹಾಲೆಲೂಯ. ಒಳ್ಳೆ ಬುದ್ಧಿ ಕೊಡ್ತಾನೆ, ಒಳ್ಳೆ ಜ್ಞಾನವನ್ನು ಕೊಡ್ತಾನೆ, ಆದರೆ ನಮ್ಮನ್ನು ನಡೆಸುವಾಗ ನಾಗಿದ್ದಾನೆ.